ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವರಾದಂಥ ಗೌರವಾನ್ವಿತ ಎಚ್ ಡಿ ಕುಮಾರಸ್ವಾಮಿರವರ ವಿರುದ್ಧ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಉನ್ನತ ಅಧಿಕಾರಿಯಾಗಿರತಕ್ಕಂಥ SITಯ ತನಿಖಾ ಸಂಸ್ಥೆಯ ಅಧಿಕಾರಿಗಳಂತ ADGP ಅಂತ ಸನ್ಮಾನ್ಯ ಚಂದ್ರಶೇಖರ್ ಅವರು, ಸನ್ಮಾನ್ಯ ಗೌರವಾನ್ವಿತ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಅವ್ಯಾಚ್ಯ, ಅವಹೇಳನ, ನಿಂದನಾಕಾರಿ ಹೇಳಿಕೆಯಿಂದ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರು ಈ ಒಂದು ವಿಷಯನ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಕೊಟ್ಟು, ಏನು ಈ ಒಂದು ಅಧಿಕಾರಿ ಅವರನ್ನ ಕೂಡಲೇ ಅಮಾನತು ಮಾಡಿ ಅವರ ಮೇಲೆ ಶಿಸ್ತುಬದ್ಧವಾದಂತ ಒಂದು ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಮ್ಮ ರಾಜ್ಯ ನಾಯಕರು ಗೌರವಿತ ರಾಜ್ಯಪಾಲರಿಗೆ ಈಗಾಗಲೇ ಬೆಳಿಗ್ಗೆ ಮನವಿ ಮಾಡಿದ್ದಾರೆ. ಮೊದಲುಗೊಂಡು ಕರ್ನಾಟಕ ಪ್ರದೇಶ ಜಾತ್ಯತೀತ ದಳದ ಕೋಲಾರ ತಾಲೂಕು ಘಟಕದ ವತಿಯಿಂದ ಏನು ಈ ಸಂದರ್ಭದಲ್ಲಿ ಒಂದು ಹೋರಾಟ ಮಾಡಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಅವರ ವಿರುದ್ಧ, ಆ ಚಂದ್ರಶೇಖರ್ ಎಂಬ ಒಂದು ಅಧಿಕಾರಿಯ ವಿರುದ್ಧ, ಜೊತೆಗೆ ಅಧಿಕಾರಿಗೆ ಕುಮ್ಮಕ್ಕು ನೀಡಿ ಅವರ ಮೂಲಕ ಸರ್ಕಾರ ಇಂಥವರ ಮೂಲಕ ಹೇಳಿಕೆ ನೀಡತಕ್ಕಂಥ ಸರ್ಕಾರ ವಿರುದ್ಧ ಹೋರಾಟ ಮಾಡುವ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕೋಲಾರ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಏನು ಇವತ್ತು ದಿವಸ ನಡೆದಿದ್ದೀರಿ, ಇದು ನೇರ ಸರ್ಕಾರ ಉನ್ನತ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ವಿರೋಧ ಪಕ್ಷವರನ್ನ ನಿಂದಿಸುವ ನಿಟ್ಟಿನಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಅವರಿಗೆ ಘನತೆಗೆ ಧಕ್ಕೆ ಬರೆದ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ಖಂಡಿಸ್ತಾ ಇದ್ದೀವಿ. ಇದರ ಮೂಲಕ ಅಧಿಕಾರಿಗಳ ನಿಯಂತ್ರಣ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಇದು ನೇರ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರನ ವಿರೋಧಿ ಏನು ಪಕ್ಷನ ನಿಂದಿಸಲಿಕ್ಕೆ ಅಧಿಕಾರಿಗಳು ಬಳಕೆ ಮಾಡ್ಕೊಳ್ತಾ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ದೀವಿ. ಆ ನಿಟ್ಟಲ್ಲಿ ಎಲ್ಲ ಕೂಡ ಭಾಗವಹಿಸಿದ್ರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಅವರ ಆಡಳಿತಾವಧಿಯಲ್ಲಿ ಈ ರೀತಿಯಾದಂತಹ ಒಂದು ಪದ ಬಳಕೆ ಆಗಲಿ, ವಿರೋಧ ಪಕ್ಷಗಳನ್ನ ಹತೋಟಿಯಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ಯಾವತ್ತೂ ಮಾಡಲಿಲ್ಲ. ಸಹಜವಾಗಿ ವಿರೋಧ ಪಕ್ಷಗಳಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರ ನಡವಳಿಕೆಗಳನ್ನ ವಿರೋಧ ಮಾಡಿ ತಿದ್ದುವಂತ ಕೆಲಸ ಮಾಡ್ತಿರ್ತದೆ. ಅವರನ್ನ ಏನೋ ಒಂದು ವಿರೋಧ ಮಾಡ್ತಕ್ಕಂಥದ್ದು, ಆ ನಡವಳಿಕೆಗಳನ್ನ ನೀತಿ ನಿಯಮಗಳ ವಿರೋಧ ಮಾಡ್ತಕ್ಕಂಥ ಸಹಜ. ಆದರೆ ಇದೇ ಪ್ರಪ್ರಥಮವಾಗಿ ಉನ್ನತ ಅಧಿಕಾರಿಗಳು ಸಂವಿಧಾನಿಕ ಸಂಸ್ಥೆಯ ಒಂದು ಹುದ್ದೆಯಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರದು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರುವಂತವರನ್ನ ನಿಂದನೆ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅದ್ರ ವಿರುದ್ಧವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ತಾವುಗಳು ಮಾಧ್ಯಮ ಮಿತ್ರರ ಮೂಲಕ ಹಾಗೆ ಈ ಒಂದು ತಾಲೂಕು ಘಟಕದಿಂದ ಸನ್ಮಾನ್ಯ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಇದನ್ನು ವರದಿ ಕೊಡಬೇಕಂತ ಸೇರಿದ್ದೀವಿ. ಸಂಸ್ಥೆ ಹಾಗಾಗಿ SIT ಏಜೆಂಟ್ಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶಿವಕುಮಾರ್ ಅವರು. ಹಾಗಾಗಿ ಇದು SIT ತನಿಖಾ ಸಂಸ್ಥೆ ಅಲ್ಲ, ಇದು ಸಿದ್ದರಾಮಯ್ಯನವರ ಸಂಸ್ಥೆ, ಇದು ಶಿವಕುಮಾರ್ ಅವರ ಸಂಸ್ಥೆ. ಹಾಗಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಅಧಿಕಾರಿಗಳನ್ನ ನೇಮಕ ಮಾಡಿ ಅವ್ರ ಮೂಲಕ ಹೇಳಿಕೆ ಕೊಡ್ತಾರೆ. ಅದು ಎಂತ ಹೇಳಿಕೆ ಕೊಡ್ತಾರೆ ನೀವು ನೋಡಬಹುದು. ಇಲ್ಲಿ ಅವರು ಬರೀತಾರೆ, there is a famous English quote judgment which says, never wrestle with pigs, you both gets dirty and pigs like it.
ಅಂದ್ರೆ ನೀವು ಹಂದಿಗಳ ಜೊತೆ ಗುದ್ದಾಡಬೇಡಿ, ಹಂದಿಗಳ ಜೊತೆ ಗುದ್ದಾಡಿದ್ರೆ ಕೊಳಕಾಗುತ್ತೆ ಅಂತೇಳಿ ಹೇಳಿ ಸ್ವಾಮಿ. ಹಂದಿಗಳು ಯಾರಿಲ್ಲಿ, ಯಾರಿಗೆ ಹೇಳಿದಿರಿ? ಹಂದಿಗಳು ಯಾರ ಮುಖಾಂತರ ಹೇಳ್ತಕೊಂಡಿದ್ದೀರಿ? ನೀವು ಇದಕ್ಕೆ ಉತ್ತರ ಕೊಡಬೇಕು. ನೇರ ವಿರೋಧ ಪಕ್ಷಗಳನ್ನ ಉನ್ನತ ಅಧಿಕಾರಿಗಳ ಮಧ್ಯೆ ಅವ್ರನ್ನ ಬಳಕೆ ಮಾಡಿಕೊಂಡು ನೀವು ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಸರ್ಕಾರನ ಇದ್ರೆ ವಿರೋಧ ಪಕ್ಷನ ಇದ್ರೆ ಗೂಂಡಾ ಕಾಯ್ದೆ ಹಾಕ್ತಾ ಇದ್ರ, ಗೂಂಡಾ ಕಡೆ ಒರೆಸ್ತಾ ಇದ್ರ ಸರ್ಕಾರನ ಅಥವಾ ಇನ್ನೇನು ಬೇರೆ ಗೂಂಡಾ ಸರ್ಕಾರನ ಏನಿದು? ಹಾಗಾಗಿ ಏನು ಇವತ್ತು ತನಿಖಾ ಸಂಸ್ಥೆ ಉನ್ನತ ಅಧಿಕಾರಿಗಳು ಬಳಕೊಂಡು ಈ ರೀತಿಯಾದ ಹೇಳಿಕೆ ನೀಡ್ತಾ ಇದ್ದಾರೆ. ಇದನ್ನ ಉಗ್ರವಾದಂತಹ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯ ನಾಯಕರಿಗಾಗಲೇ ತನಿಖಾ ಸಂಸ್ಥೆ ವಿರುದ್ಧ ಮತ್ತೆ ಅಧಿಕಾರ ವಿರುದ್ಧ ಅಧಿಕಾರಿಗಳನ್ನು ಬಳಕೆ ಮಾಡತಕ್ಕಂತ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯಪಾಲರು ದೂರು ನೀಡಿದ್ದಾರೆ. ಇವತ್ತು ಏನು ನಮ್ಮ ತಾಲೂಕು ಮಟ್ಟದ ಜೆಡಿಎಸ್ ಘಟಕದಿಂದ ಈ ಸಮಯದಲ್ಲಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಇವತ್ತು ದಿವಸ ನಮ್ಮ ಎಲ್ಲ ನಾಯಕರುಗಳು, ಮುಖಂಡರು ಮತ್ತೆ ಎಲ್ಲ ಕಾರ್ಯಕರ್ತರು ಇವತ್ತು ದಿವಸ ಹೋರಾಟಕ್ಕೆ ನಿಂತಿದ್ದೇವೆ. ಇದು ಕೇವಲ ಒಂದು ಹೋರಾಟ ಇಲ್ಲ, ಇದು ನಮ್ಮ ಇಡೀ 6.5 ಕೋಟಿ ಜನತೆಗೆ ಮಾಡತಕ್ಕಂತ ಅವಮಾನ. ಇದು ದೊಡ್ಡ ಅವಮಾನ. ಇಂಥ ಅವಮಾನ ಖಂಡಿಸಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬರು ಇದನ್ನು ಹೋರಾಟ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಂತಾಗ್ತಾ ಇದೆ. ಅದ್ರ ಮೂಲಕ ಇವತ್ತೇನು ಇಲ್ಲಿ ಮೊದಲುಗೊಂಡಿದೆ ಮುಂದುವರೆದು ಏನು ಸನ್ಮಾನ್ಯ ಎಡಿಜಿಪಿ ಅವರು ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಕೂಡಲೇ ಸನ್ಮಾನ್ಯ ಚಂದ್ರಶೇಖರ್ ಅವರು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ರಾಜ್ಯದ ಜನತೆಗೆ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಇವತ್ತು ದಿವಸ ನಮ್ಮ 6.5 ಕೋಟಿ ಜನತೆಗೆ ನ್ಯಾಯ ಒದಗಿಸಬೇಕಂತೇಳಿ ಸರ್ಕಾರದ ಮೂಲಕ ಮನೆ ತಹಸೀಲ್ದಾರ್ಗೆ ನಾವು ಮನವಿ ನೀಡ್ತಾ ಇದ್ದೇವೆ. ಇದು ಕೇವಲ ಹೋರಾಟ ಇಲ್ಲ, ಇದು ಇಡೀ ರಾಜ್ಯದ ಜನತೆಗೆ ಅವಮಾನ. ಈ ನಿಟ್ಟಲ್ಲಿ ಏನು ಇವತ್ತು ದಿವಸ ಅವರ ಒಂದು ಹೇಳಿಕೆ ಏನು ಸಾಮಾನ್ಯ ಜನತೆ ವಿರುದ್ಧ ಹೇಳಿಕೆ ಮಾಡೋದಲ್ಲ, ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರ ಮೂಲಕ ಅವ್ರ ವಿರುದ್ಧ ಹೇಳಿಕೆ ಮಾಡೋದಲ್ಲ, ಸನ್ಮಾನಿತ ಮಾಜಿ ಪ್ರಧಾನಿಗಳ ಒಂದು ಪುತ್ರ ಜೊತೆಗೆ 2 ಸರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ಅದಕ್ಕೂ ಮೇಲ್ಪಟ್ಟು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು, ಮಾನ್ಯ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ಸಾಂವಿಧಾನಿಕ ಒಂದು ಸಂಸ್ಥೆಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಒಬ್ಬ ಅಧಿಕಾರಿ ಈ ರೀತಿಯ ನಿಂದನೆ ಮಾಡ್ತಕ್ಕಂಥದ್ದು ತುಂಬಾ ಖಂಡನೀಯ. ಈ ವಿಚಾರವಾಗಿ ನಾವಿವತ್ತು ದಿವಸ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಕೂಡಲೇ ಇಂಥ ಒಬ್ಬ ಅಧಿಕಾರಿಗಳನ್ನ ಅವ್ಯಾಚ್ಯ, ಅವಮಾನ ಮತ್ತೆ ಏನು ನಿಂದಿಸಿರ್ತಕ್ಕಂಥ ಒಬ್ಬ ಅಧಿಕಾರಿನ ಕೂಡಲೇ ಅಮಾನತುಗೊಳಿಸಿ ಅವರಿಂದ ರಾಜೀನಾಮೆ ಪಡೆದು ಇಡೀ ರಾಜ್ಯದ ಜನತೆಯ ಕ್ಷಮೆ ಕೋರಬೇಕು. ಅದ್ರ ಮೂಲಕ ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ವಿ. ಒಂದು ವೇಳೆ ಇದಾಗಲಿಲ್ಲ ಅಂದ್ರೆ ಏನು ಇವತ್ತು ದಿವಸ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ, ಮುಂದುವರೆದು ಜಿಲ್ಲಾ ಮಟ್ಟಕ್ಕೂ ತಗೊಂಡೋಗಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದ್ರ ಮೂಲಕ ರಾಜ್ಯದ ಜನತೆಗೆ ನಾವು ಇವತ್ತು ದಿವಸ ಒಂದು ದೊಡ್ಡ ಸಂದೇಶ ಕೊಡಬೇಕಾಗ್ತದೆ. ಆ ನಿಟ್ಟಲ್ಲಿ ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ವಿ. ಏನು ಹೋರಾಟ ಕೇವಲ ಈ ಒಂದು ಅಧಿಕಾರಿ ಅಂತಲ್ಲ, ನೀವು ನೋಡಿರ್ಬೋದು 1.5 ವರ್ಷ, ಇನ್ನೇನು 1.25 ವರ್ಷ ಆಗ್ತಾ ಇದೆ ಸರ್ಕಾರ ರಚನೆ ಆಗಿ. ಭ್ರಷ್ಟಾಚಾರ ತುಳುಕ್ತಾ ಇದೆ, ಹಗರಣಗಳಲ್ಲಿ ತುಂಬೋಗಿದೆ. ಇವತ್ತು ದಿವಸ ಏನು ಮೈಸೂರಿನ ಮೂಡ ಹಗರಣದಲ್ಲಿ ಸಿಲುಕಾಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವರ ಒಂದು ಏನು ಅಧಿಕಾರ ಉಳಿಸ್ಕೋಬೇಕು ಒಂದು ಮಂಡು ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿ ಮುಂದುವರಿಲೇಬೇಕಂತ ಹೇಳಿ ಹೊರಟಿದ್ದಾರೆ. ಇದರಂತ ಒಂದು ಅವಮಾನದ ಕೆಲಸ, ಇದರಂತ ಒಂದು ಮಂಡು ಸರ್ಕಾರ ಇನ್ನೊಂದಿಲ್ಲ, ಇದುವರೆಗೂ ನಾವು ನೋಡಿಲ್ಲ. ಅಂತ ಒಂದು ಸರ್ಕಾರದ ವಿರುದ್ಧ ಹೋರಾಟ ಏನು ಇವತ್ತು ದಿವಸ ಹಗರಣಗಳು ಸಿಲುಕಾಕೊಂಡು ಸರ್ಕಾರ ಇವತ್ತು ದಿವಸ ಅದರಲ್ಲೇ ಮುಳುಗಿದೆ. ಈ ಕೂಡಲೇ ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನೈತಿಕತೆಯನ್ನು ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಬೇಕು. ಅದಾಗದ ಪಕ್ಷದಲ್ಲಿ ಮಾನ್ಯ ಅಧಿಕಾರಿಗಳನ್ನ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರ ಅಧಿಕಾರಿಗಳ ಮೂಲಕ ಹೇಳಿಕೆ ಕೊಡ್ತಾ ಇದ್ದಾರೆ, ಅಂತ ಅಧಿಕಾರಿನ ಅಮಾನತುಗೊಳಿಸಿ ಅವರಿಂದ ರಾಜೀನಾಮೆ ಪಡೆದು ರಾಜ್ಯದ ಕ್ಷಮೆ ಕೋರಬೇಕು, ಜನತೆ